ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಡಿ ಕೆ ಅವರ ಮನೆಗೆ ಹೋದವರು ಅಲ್ಲ. ಇಬ್ಬರು ಒಂದೇ ಪಕ್ಷದಲ್ಲಿದ್ದರೂ ಕೂಡ ಒಬ್ಬರ ಮನೆಗೆ ಒಬ್ಬರು ಹೋಗ್ಲಾರ್ದಂಥ ಪರಿಸ್ಥಿತಿ ಇತ್ತು. ಈಗ ಅಧಿಕಾರ ಆಸೆಯಿಂದ ಇವರು ಉಳಿಸ್ಕೊಳ್ಬೇಕು ಅಂತ ಅವ್ರ ಮನೆಗೆ ಹೋಗವ್ರೆ, ಅವ್ರು ಗಳಿಸ್ಕೊಳ್ಬೇಕು ಅಂತ ಅವ್ರ ಮನೆಗೆ ಹೋಗಿದ್ದಾರೆ. ಇದು ನೆಪ ಮಾತ್ರ, ಬ್ರೇಕ್ಫಾಸ್ಟು. ಆದರೆ ಮನಸ್ಸುಗಳೇ ಬ್ರೇಕ್ ಆಗಿರೋದ್ರಲ್ಲಿ ಈ ಬ್ರೇಕ್ಫಾಸ್ಟು ಅದನ್ನೇನು ತೇಪೆ ಹಚ್ಚುತ್ತಾ? ಒಟ್ಟಿಗೆ ಸಿದ್ದರಾಮಯ್ಯನವ್ರಿಗೆ ಬೇಕಾಗಿರೋದು ಅವ್ರು ಮುಂದುವರಿಯೋದು, ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಾಗಿರೋದು ಅವ್ರ ಅಧಿಕಾರಕ್ಕೆ ಬರೋದು. ಇಷ್ಟು ಬಿಟ್ಟರೆ ಯಾವುದಾದ್ರೂ ಘನಕಾರ್ಯಕ್ಕೆ ಇಬ್ಬರು ಸೇರಿದಾರ? ರಾಜ್ಯದ ಅಭಿವೃದ್ಧಿ ಚಿಂತೆಗೆ ಮಾಡೋಕ್ಕೆ ಏನಾದರೂ ಸೇರಿದಾರ? ದಲಿತರ ಸಮಸ್ಯೆಗಳು, ರೈತರ ಸಮಸ್ಯೆಗಳು ನೂರಾರು ಬೀದಿಯಲ್ಲಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ಬೆಳೆಗಳ ಹಾನಿಯಾಗಿದೆ, ಹಣ ಕೊಡಬೇಕು. ಕಬ್ಬು ಬೆಳೆದವರಿಗೆ ಅನ್ಯಾಯ ಆಗ್ತಾ ಇದೆ. ಆಮೇಲೆ ಮೆಕ್ಕೆಜೋಳ ಖರೀದಿ ಕೇಂದ್ರಗಳಾಗಿಲ್ಲ. ಇಂಥ ಪರಿಸ್ಥಿತಿ ಇದೆಯಲ್ಲ, ನೀವೇನು ಬ್ರೇಕ್ಫಾಸ್ಟು ಏನೋ ಪಾರ್ಟಿಗಳು ಮಾಡ್ಕೊಂಡು ನೀವು ಜನರನ್ನು ಇದನ್ನು ದಾರಿ ತಪ್ಪಿಸುವಂಥ ಸಿದ್ಧತೆ ಅಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೋಗಿದ್ದಾರೆ, ಸರಿ. ಹೋದಾಗ ತಾಯಿಯವರು ಹಿಂದೆ ಒಂದು ವಿಡಿಯೋ ಬಿಟ್ಟಿದ್ದಾರೆ, ಅದನ್ನು ತೋರಿಸ್ಬೇಕು ಅವ್ರಿಗೆ. ಆ ವಿಡಿಯೋ ನೋಡಿ ನಮ್ಮ ತಾಯಿಯವರು ಬಿಟ್ಟಿರೋದು ಅಂತ ತೋರಿಸ್ಬೇಕು. ಮಾನ್ಯ ಡಿ ಕೆ ಶಿವಕುಮಾರ್ಗೊಂದು ಮಾತು ಕೇಳಲಿಕ್ಕೆ ಬಯಸ್ತೀನಿ. ನಿನ್ನೆ ಅವ್ರಿಗೆ ಹೇಳಿಕೆ ಕೊಟ್ಟಿದ್ದಾರೆ, ನಾವಿಬ್ಬರು ಬ್ರದರ್ಸ್ ಇದ್ದಂಗೆ ಅಂತ. ಭಾಳ ಸಂತೋಷ. ಆದರೆ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ ಜನ. ಏನಂತಂದರೆ ಬ್ರದರ್ಸ್ ಅಂದ್ರೇ ಅವ್ರ ಅರ್ಥ ಬೇರೆ ಇದೆ. ಈ ಕುಕ್ಕರಲ್ಲಿ ಬಾಂಬ್ ಇಟ್ಕೊಂಡು ಬಂದವ್ರನ್ನೂ ಬ್ರದರ್ಸ್ ಅಂದಿದ್ದಾರೆ. ಬೆಂಗಳೂರಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿದ್ದವರು ನನ್ನವ್ರ ಬ್ರದರ್ಸ್ ಅಂದಿದ್ದಾರೆ. ಈಗ ನೀವು ಅಂದಿರೋ ಬ್ರದರ್ಸ್ಗೂ ಅದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಬ್ರದರ್ಸ್ ಯಾರು? ನಿಜವಾದ ಬ್ರದರ್ಸ್ ಯಾರು? ಇವಾಗ ಕನ್ಫ್ಯೂಷನ್ ಇದ್ದಾರೆ ಜನ. ನಾನು ತಿಳ್ಕೊಂಡಿರೋದು ಬ್ರದರ್ ಅಂತ ತಕ್ಷಣ ಡಿ ಕೆ ಸುರೇಶ್ ಅವರು, ನನಗೆ ಗೊತ್ತಿರೋದು. ಆದರೆ ತಿರುಗಿ ನೀವು ಪದೇ ಪದೇ ಬ್ರದರ್ಸ್ ಅಂತಂದರೆ ಯಾರು ಕರೆಕ್ಟಾಗಿ ದಯವಿಟ್ಟು ಈ ಜನರಿಗೆ ತಿಳಿ ಹೇಳಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡಿ. ಸರ್, ಈ ಬ್ರೇಕ್ಫಾಸ್ಟ್ ಮೀಟಿಂಗಿಂದ ಈ ಕುರ್ಚಿ ಕದನಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಏನು ಸರ್? ನೋಡಿ, ಇವ್ರ ಕುರ್ಚಿ ಅವರಾದರೂ ಕಿತ್ಕೊಳ್ಳಿ, ಅವ್ರ ಕುರ್ಚಿ ಇವರಾದರೂ ಕಿತ್ಕೊಳ್ಳಿ. ಒಟ್ಟಿಗೆ ದಲಿತರಿಗೆ ಕುರ್ಚಿ ಇಲ್ಲ ಅನ್ನೋದನ್ನು ನೀವು ಸಾಬೀತು ಮಾಡಿಬಿಟ್ರಿ. 70 ವರ್ಷದಿಂದ ಹೋರಾಟ ಮಾಡ್ತಾರಲ್ಲಪ್ಪ ಅವರು. ಅವರ ಸಮಾಧಿ ಕಟ್ಟಿಬಿಟ್ರಲ್ಲ, ದಲಿತರ ಸಮಾಧಿಯನ್ನು ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ ಕಟ್ಟಿ ಆಯಿತು. ಅದರ ಮೇಲೆ ಒಂದು ಗಿಡ ನೆಟ್ಟು ನೀರು ಬಿಟ್ಟಾಯಿತು. ದಲಿತರ ಪರಿಸ್ಥಿತಿ ಕೇಳೋರಿಲ್ಲ ಕಾಂಗ್ರೆಸ್ಸಲ್ಲಿ. ಈಗ ನೋಡಿ, ಇನ್ನೊಂದು ಹೇಳಿರ್ತೀನಿ ನಿಮಗೆ, ಅದು ಅಧಿಕಾರ ಹಂಚಿಕೆ ಆಗುತ್ತೋ ಬಿಡುತ್ತೋ. ಈ ರೀಶಫಲ್ ಏನಾದರೂ ಆಗಿಬಿಡ್ಲಿ. ಈಗ ಡಾಕ್ಟರ್ ಪರಮೇಶ್ವರ್ ಔಟ್, ಮುಖ್ಯಮಂತ್ರಿ ಆಗಬೇಕಾಗಿತ್ತಲ್ಲ ಅವರು.